ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಯನ್ನ ಕಡೆಗಣಿಸಿದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮುಖವಾಡ ಧರಿಸಿ ಬಿಜೆಪಿ ಕಾರ್ಯಕರ್ತರಿಂದ ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು. ನಗರದ ವಿವೇಕಾನಂದ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು, ಬಜೆಟ್ನಲ್ಲಿ ಜಿಲ್ಲೆಗೆ ಖಾಲಿ ಚೊಂಬು ಸಿಕ್ಕಿದೆ, ಎಪಿಎಂಸಿ ಮಾರುಕಟ್ಟೆಗೆ ಜಾಗ, ರಿಂಗ್ ರಸ್ತೆ, ಕೆಸಿ ವ್ಯಾಲಿ, 3ನೇ ಹಂತದ ಶುದ್ಧೀಕರಣ ಯೋಜನೆಗಳನ್ನು ಕೈಬಿಡುವ ಮೂಲಕ ಜಿಲ್ಲೆಯ ಜನರಿಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ ಅಂತ ಆಕ್ರೋಶ ಹೊರಹಾಕಿದರು. ಬಜೆಟ್ ಅಲ್ಲಿ ನಿರಾಶಾದಾಯಕ ಬಜೆಟ್ ಅತ್ಯಂತ ಖಂಡನೀಯ. ಯಾಕಂದ್ರೆ ಇಲ್ಲಿ ಉಸ್ತುವಾರಿ ಸಚಿವರಾದಂಥ ಭೈರತಿ ಸುರೇಶ್ ಅವರು ಮತ್ತೆ ಸ್ಥಳೀಯ ಶಾಸಕರಾದಂಥ ಪತ್ತೂರು ಮಂಜುನಾಥ್ ಅವರು, ನಂಜೇಗೌಡರು, ಎಸ್.ಎನ್. ನಾರಾಯಣಸ್ವಾಮಿ ಅವರು ಮತ್ತೆ ರೂಪಾ ಶೆಟ್ಟಿಯವರು 4 ಜನ ಗೆದ್ದಿರುವಂಥ ಕೈ ಶಾಸಕರು, 2 MLCಗಳು, ಮಾನ್ಯ ಅನಿಲ್ ಅವರು, ನಜೀರ್ ಅಹಮದ್ ಅವರು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸದೆ ಇವತ್ತು ಉಡಾಪೆ ಆಗಿ ಕಾಗೆ ಆಡಿಸ್ತಾ ಇದ್ರು. ಏನೋ ಲಾಸ್ಟ್ ಟೈಮು ಪಬ್ಲಿಕ್ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂದ್ರು, ಅದನ್ನು ಹೋಯ್ತು. ಇವಾಗ ವಿಕೃತ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಅದು ಎಷ್ಟು ಮಾತ್ರ ಸಮಂಜಸ ಅಂತ. ನಮಗೆ ಬೇಕಾಗಿತ್ತು ಮಾವು ಸಂಸ್ಕರಣಾ ಘಟಕ ಬೇಕಾಗಿತ್ತು, ಮತ್ತೆ APMCಗೆ ಜಾಗ ಬೇಕಾಗಿತ್ತು, ಮೆಡಿಕಲ್ ಕಾಲೇಜು ಸರ್ಕಾರದ ಬೇಕಾಗಿತ್ತು. ಯಾವುದಕ್ಕೂ ಇವರು ಏನು ಕೊಡದೆ ಖಾಲಿ ಕೈಯಲ್ಲಿ ಖಾಲಿ ಚೆಂಬು ಕೊಡೋ ಮುಖಾಂತರ ಕೋಲಾರಕ್ಕೆ ದ್ರೋಹ ಮಾಡಿದರೆ. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 4 ಜನ ಶಾಸಕರು MP ಎಲೆಕ್ಷನ್ಗೆ ಇಂಥವ್ರಿಗೆ MP ಟಿಕೆಟ್ ಕೊಟ್ಟಿಲ್ಲ, ರಾಜೀನಾಮೆ ಕೊಡು ಅಂತ ಇದ್ರು, ಕೊಡ್ತೀನಿ ಅಂತ ಇದ್ರು. ಇವಾಗ ಅವ್ರು ರಾಜೀನಾಮೆ ಕೊಟ್ಟು ಕೋಲಾರಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೊಂದಿಸಬೇಕು. ಆ ಕಾರಣಕ್ಕೆ ನಾವು ಇವತ್ತು ಅಣುಕು ಪ್ರದರ್ಶನ ಮಾಡಿ ಎಲ್ಲ ಶಾಸಕರಿಗೆ, ಮಾನ್ಯ ಕಾಂಗ್ರೆಸ್ ಶಾಸಕರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿ ಸಭೆ ಹಾಕ್ಬಿಟ್ಟು ಈ ಒಂದು ಅಣುಕು ಪ್ರದರ್ಶನ ಮಾಡ್ತಾ ಇದ್ರೆ. ಈ ಕೂಡಲೇ ಎಚ್ಚೆತ್ಕೊಂಡು 4 ಜನ ಶಾಸಕರು, MLCಗಳು, ಉಸ್ತುವಾರಿ ಸಚಿವರು ಕೋಲಾರಕ್ಕೆ ಏನು ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡು ಬೇಕೋ ಅದನ್ನ ಹೊಂದಿಸ್ಬೇಕಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲವಾದ್ರಲ್ಲಿ 4 ಜನ ಮತ್ತೆ 2 MLCಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು, ಎಲೆಕ್ಷನ್ ಆಗ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.